ಸರ್ಕಾರ ನೋಡಿ ಅಣ್ಣ, ದಪ್ಚರ್ಮದ್ ಸರ್ಕಾರ. ಅವ್ರಿಗೆ ಒಂದು ಉದ್ದಟತನ ತಲೆಯಲ್ಲಿ ಏನು ಕೂತ್ಕೊಬಿಟ್ಟಿದೆ. ಪಾಪ ನೆನ್ನೆ ಮೊನ್ನೆ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದಂತ ವ್ಯಕ್ತಿಗೆ 136 ಜನ ಗೆದ್ಬಿಟ್ಟಿದ್ದಾರೆ, ಮ್ಯಾಸಿವ್ ಮೆಜಾರಿಟಿ ಇಟ್ಕೊಬಿಟ್ಟಿದೀವಿ ನಾವು, ಇದೇ ರೀತಿ ಇರುತ್ತೆ ಅಂತಕ್ಕಂಥ ಪಾಪ ತಪ್ಪು ಪರಿಕಲ್ಪನೆಯಲ್ಲಿ ಬದುಕ್ತಾ ಇದ್ದಾರೆ. ಇದರಿಂದ ಹೊರಗಡೆ ಬರಬೇಕು. ತಾವೊಂದು ಪ್ರಶ್ನೆ ಕೇಳಿದ್ರಿ, ಎಲ್ಲದಕ್ಕೂ ಸಮಯ ಕೊಡಬೇಕು. ಸಮಯ ಅತಿರೇಕಕ್ಕೆ ಹೋಗಿದೆ. 1 ವರ್ಷಕ್ಕೂ ಅಧಿಕ ಆದ್ರೂ ಕೂಡ ಇಲ್ಲಿವರೆಗೂ ಈ ಪ್ರಶ್ನೆಗಳು ಉದ್ಭವ ಆಗಿ ಇದಕ್ಕೆ ಸಿಕ್ಬೇಕಾಗಿರ್ತಕ್ಕಂಥ ಉತ್ತರ ಜನತೆಗೆ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ದಾಖಲೆ ಸಮೇತವಾಗಿ ಯಾವ ದಿನಾಂಕದಲ್ಲಿ ಏನೇನು ಇವ್ರು ಘೋಷಣೆ ಮಾಡ್ಕೊಂಡಿದ್ರು, ಯಾವಾಗ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಪ್ರಾವಿಷನ್ ಮಾಡ್ಕೊಂಡ್ ಬಂದಿದ್ದಾರೆ, ಎಲ್ಲಿ ಮಿಸ್ಪ್ಲೇಸ್ಗಳಾಗಿದೆ ದುಡ್ಡು, ಇದ್ರ ಬಗ್ಗೆ ಸಂಪೂರ್ಣ ವಿವರ ಕೊಟ್ಟಿದ್ದೀನಿ. ಇನ್ ಮುಂದೆ ಸರ್ಕಾರ ಇದು ಉತ್ತರ ಕೊಡ್ಬೇಕು. ಅದಕ್ಕೆ ಪ್ರತಿಕ್ರಿಯೆ ಬಹಳ ಸೂಕ್ಷ್ಮಪಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಸಾಂವಿಧಾನಿಕ ಹುದ್ದೆ ಇಲ್ಲ, ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿ ಆದ್ಮೇಲೆ ಉತ್ತರ ಕೊಡ್ತಾರೆ, ಇಲ್ಲ ನಮ್ಗೂ ಉತ್ತರ ಕೊಡ್ತಾರೆ. ಸರ್, ಒಂದು ಕೆಲಸ ಮಾಡೋಣ. ಜನತಾದಳ ಪಕ್ಷ ಏನ್ ಅರ್ದಿದ್ಯೋ ಅರ್ದಿಲ್ವೋ, ಒಂದು ಪ್ರಾದೇಶಿಕ ಪಕ್ಷ ಆಗಿ ಪಾಪ ಅವರೇ ಹೇಳಿದ್ರು 17, 18, 19 ಸ್ಥಾನಕ್ಕೆ ಬಂದಿದ್ದೀರಾ ಅಂತ. ಸರ್, ಈಗ ಹೊಸದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ, ತಾವು ನೋಡಿರ್ಬೇಕು. ಒಂದ್ 2-3 ದಿನದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ವಾ. ಒಂದ್ ಕೆಲಸ ಮಾಡ್ಲಿ, ಅವ್ರಿಗೆ ಹೊಸದಾಗೆ ಪಾರ್ಟಿ ಕಟ್ಟಿ ಅಂತಕ್ಕಂಥದ್ನ ನಾನು ಅವ್ರ ಮೇಲೆ ಒತ್ತಡ ಹಾಕಕ್ ಹೋಗಲ್ಲ. ಯಾಕಂದ್ರೆ ಪಾರ್ಟಿ ಕಟ್ಟೋದು ಸುಲಭ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಬಹುಶಃ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಪಾರ್ಟಿ ಕಟ್ಟಿ ಚುನಾವಣೆ ಟೈಮಲ್ಲಿ ಅದನ್ನ ಬಿಟ್ಟು ಹೋಗಿ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಪಾಪ ಅವ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಂದೇ, ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದ್ಯಲ್ಲ, ಸೋಷಿಯಲ್ ಮೀಡಿಯಾ ಇವತ್ತೇನು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದ್ರು INDA ಮಿತ್ರಕೂಟದಿಂದ ಆಚೆ ಬಂದಾಯ್ತು, ಹೊರಗಡೆ ಬಂದಾಯ್ತು, ಹೆಜ್ಜೆ ಇಟ್ಟಾಯ್ತು. ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಹೆಂಗೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯ್ತು, ಅದರಿಂದ ಹೊರಗಡೆ ಹಾಕಾಯ್ತು ಅವ್ರನ್ನ, ಹೌದಲ್ವಾ. ಒಂದ್ ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ, ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರ್ಸ್ಲಪ್ಪ. ಯಾರು DCM ಅವರು ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗಿ ಅಲ್ಲ ಆಗ್ಬಿಡ್ಲಿ ಸರ್. ನಮ್ಗೆ ಕೇಳಿದ್ರಲ್ಲ, ಪ್ರಾದೇಶಿಕ ಪಕ್ಷ 17 ಸೀಟು, 1 ಸೀಟು, 2 ಸೀಟು ಅಂತಾರಲ್ಲ. ಈಗ ಅವ್ರಿಗೆ ಯಾಕೆ ಒತ್ತಡ? ಒಂದ್ ಪ್ರಾದೇಶಿಕ ಪಕ್ಷ ಸಪರೇಟ್ ಆಗಿ ಯಾಕೆ ಕಟ್ಟಿ ಅನ್ನೋದು ಒಂದು ಸಂಚಲನ ಸೃಷ್ಟಿಯಾಗಿದೆಯಲ್ಲ. ಯಾಕೆ ಇದು ಹೇಳ್ತಾ ಇದ್ದೀನಿ ಗೊತ್ತಾ? ನಿನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು I am ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. I am ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ. ಸೊ ಎಂತ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ್ದು ಸೋಷಿಯಲ್ ಮೀಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಸಂಚಲನ ಏನಿದೆ, ಅದ್ ಏನು ಎತ್ತ ಆಳ ಅಗ್ಲ ಡೀಪ್ ಅನಾಲಿಸಿಸ್ ಮಾಡ್ದಿರಾ ಹೋಗಿ ಆ ಟಿ ಶರ್ಟ್ ಇಟ್ಕೊಂಡು ನಿಂತ್ಕೋತಾರೆ ಅಂದ್ರೆ, ಅಲ್ಲಿ INDA ಮಿತ್ರಕೂಟದಿಂದ ಹೊರಗಡೆ ಹಾಕಿದ್ಮೇಲೆ ಇನ್ ಯಾವ ಹೀನಾಮಾನದ ಸ್ಥಿತಿ ಕಾಂಗ್ರೆಸ್ನವ್ರು ಬಂದ್ಬಿಟ್ಟಿದ್ದಾರೆ ಅಂತ ಪಾಪ ನಾನು ನೋಡಿದ್ರೆ ಅವ್ರ ಪರವಾಗಿ ನನಗೆ ಆತಂಕ ಆಗ್ತದೆ. ಅದಕ್ಕೆ ಅಲ್ಲೇ ಅಧ್ಯಕ್ಷ ಆಗಿ ಒಂದು 50 ಸೀಟ್ ಗೆದ್ದು ತೋರಿಸ್ತೀವಿ.